ನಮಸ್ಕಾರ ಸ್ನೇಹಿತರೆ. ಆಸ್ತಿ ಪಾಸ್ತಿಯಲ್ಲಿ ಪಾಲು ಕೇಳುವವರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಹೌದು, ಈಗ ನಮ್ಮ ಸಮಾಜದಲ್ಲಿ ನೀವು ನೋಡ್ತಾ ಇದ್ರಿ, ಆಸ್ತಿ ಪಾಸ್ತಿಗಳಿದ್ದವರ ಮನೆಯಲ್ಲಿ ಜಗಳ ಅಂತೂ ಆಸ್ತಿ ವಿಚಾರವಾಗಿ ಇದ್ದೇ ಇರುತ್ತೆ. ಹೈಯೆಸ್ಟ್ ಜನರಲ್ಲಿ 100% ಜನರದಲ್ಲಿ 90% ಆದ್ರೂ ಈ ರೀತಿ ವ್ಯವಸ್ಥೆ ಇದ್ದೇ ಇರುತ್ತೆ. ಸೊ ಇದಕ್ಕಾಗಿ ಒಂದು ಹೊಸ ಕಾನೂನನ್ನ ಜಾರಿ ಮಾಡಿದೆ, ಹೊಸ ರೂಲ್ಸ್ ಅನ್ನ ಸರ್ಕಾರ ಜಾರಿ ಮಾಡಿದೆ. ಇದು 2008ರಲ್ಲಿನೇ ಬಂದಿರತಕ್ಕಂಥದ್ದು. ಆದ್ರೆ ಯಾರ ಗಮನಕ್ಕೂ ಕೂಡ ಬಂದಿಲ್ಲ. ಆದ್ರೆ ನಾನು ಒಂದಿಷ್ಟು ಜನರಿಗಾದ್ರೂ ಈ ಒಂದು ವಿಷಯವನ್ನ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇದರಿಂದ ಒಳ್ಳೇದು ಕೂಡ ಆಗತ್ತೆ. ಬಿಗ್ ಶಾಕ್ ಇದೆ. ಆದ್ರೆ ಹೆಸರು ಯಾರು ಹಚ್ಕೊಂಡಿರ್ತೀರಿ ಅವರಿಗೆ ಬಿಗ್ ಶಾಕ್ ಇದೆ. ಹಾಗಾದ್ರೆ ಸ್ನೇಹಿತರೆ, ನಿಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿ ಇವ್ರ ಹೆಸರಲ್ಲೇ ಏನಾದ್ರೂ ಆಸ್ತಿ ಪಾಸ್ತಿಗಳಿದ್ದದ್ದನ್ನ ನೀವು ಹೆಸರಲ್ಲೇ ಮಾಡ್ಕೊಂಡಿದ್ದೆ ಆದ್ರೆ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲೇಬೇಕು. ಬಹಳ ಇಂಪಾರ್ಟೆಂಟ್ ರೂಲ್ಸ್ ಇದು. ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ, ಪ್ರತಿಯೊಬ್ಬ ಕುಟುಂಬಸ್ಥರು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಸೊ ಹಾಗಾಗಿ ಮಿಸ್ ಮಾಡದ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಿಮಗೆ ಇಂಪಾರ್ಟೆಂಟ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಆಸ್ತಿ ಏನಾದ್ರೂ ಇರಲಿ, ಅದೇ ಪ್ಲಾಟ್ ಆಗಿರ್ಲಿ ಅಥವಾ ಯಾವುದೇ ಒಂದು ಹೊಲ ಗದ್ದೆಗಳಿರ್ಲಿ ಅಥವಾ ವನ ಒಂದು ಭೂಮಿಗಳಿರ್ಲಿ ಅಥವಾ ನೀರಾವರಿ ಭೂಮಿಗಳಿರ್ಲಿ, ಇನ್ನು ಏನೇ ಒಂದು ಶೆಡ್ ಇರಲಿ ಅಥವಾ ಮನೆ ಇರಲಿ, ಹೀಗೆ ಅನೇಕ ಏನೇ ಆಸ್ತಿ ಪಾಸ್ತಿಗಳಿದ್ರು ಸಹಿತ ಸೊ ಈ ಒಂದು ರೂಲ್ಸ್ ನಿಮಗೆ ಅನ್ವಯಿಸುತ್ತೆ. ಸೊ ಈ ಒಂದು ಆಸ್ತಿ ಪಾಸ್ತಿಗಳನ್ನ ನಿಮ್ಮ ತಂದೆ ತಾಯಿಯವರು ಅಥವಾ ಅಜ್ಜ ಅಜ್ಜಿಯವರು ನಿಮ್ಮ ಹೆಸರಲ್ಲೇ ಏನಾದ್ರೂ ಹಚ್ಚಿರ್ತಾರೆ ಅಂದ್ರೆ, ನಿಮ್ಮ ಅಜ್ಜ ಅಜ್ಜಿಗಳು ಡೈರೆಕ್ಟ್ ಆಗಿ ನಿಮ್ಮ ಹೆಸರಲ್ಲೇ ಹಚ್ಚಿರ್ಲಿ ಅಥವಾ ನಿಮ್ಮ ತಂದೆ ತಾಯಿಯರು ನಿಮ್ಮ ಹೆಸರಲ್ಲೇ ಈಗ ಹಚ್ಚಿರ್ಲಿ ಅಂದ್ರೆ, ನೀವು ಕೂಡ ಮೆಚುರಿಟಿಯನ್ನ ಹೊಂದಿರ್ತೀರಿ, ಮದುವೆಗಳು ಕೂಡ ಆಗಿರತ್ತೆ, ನಿಮ್ಮ ಸಂಸಾರವನ್ನ ನಡೆಸ್ತಾ ಇರ್ತೀರಿ. ಸೊ ಇಂತಹ ಸನ್ನಿವೇಶದಲ್ಲಿ ನೀವು ಕೂಡ ತಂದೆ ತಾಯಿಯರನ್ನ ನೋಡ್ಕೊಳ್ಬೇಕಾಗಿರುತ್ತೆ. ಹೀಗಾಗಿ ಆ ವಯಸ್ಸಿನಲ್ಲಿ ನಿಮ್ಮ ಹೆಸರಲ್ಲೇ ಇರುವವರೆಗೂ ಕೂಡ ಮಾಡ್ಕೊಂಡ್ ಬಿಟ್ಟಿರ್ತೀರಿ. ಸೊ ನಿಮ್ಮ ಹೆಸರಲ್ಲೇ ಮಾಡ್ಕೊಂಡಾಗ ನೀವೇನ್ ಮಾಡ್ತೀರಿ, ಎಲ್ಲರೂ ಕೂಡ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ತಾರಂತೇನಿಲ್ವಲ್ಲ. ಬಹಳಷ್ಟು ಜನರನ್ನ ನಾವು ಕಾಣಿದೀವಿ, ನೋಡಿದೀವಿ, ವೀಕ್ಷಿಸಿದೀವಿ. ತಂದೆ ತಾಯಿಯನ್ನ ಬೀದಿಗೆ ಬಿಡೋದು ಅಥವಾ ವೃದ್ಧಾಶ್ರಮಕ್ಕೆ ಬಿಟ್ಟು ಬರೋದು, ಈ ರೀತಿ ಮಾಡ್ತಾ ಇದಾರಂತೆ. ಅನೇಕ ಜನರನ್ನ ನಾವು ಇದರ ಬಗ್ಗೆ ಕಾಣಿದೀವಿ. ನೀವು ಕೂಡ ನೋಡಿರಬಹುದು ಅಥವಾ ನೋಡಿರದೇ ಇರಬಹುದು. ಆದ್ರೆ ಈ ರೀತಿ ಬಹಳಷ್ಟು ಕಡೆ ನಡೀತಾ ಇರುವಂತಹ ಕಾರಣಕ್ಕಾಗಿ ಬರೀ ನಮ್ಮ ರಾಜ್ಯದ ಸಮಸ್ಯೆ ಅಲ್ಲ, ಇಡೀ ದೇಶದ ಸಮಸ್ಯೆ ಇದು. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಈ ಒಂದು ರೂಲ್ಸ್ ಅನ್ನ ತಂದಿದ್ದು, ಯಾರ್ಯಾರು ಈ ರೀತಿ ಮಾಡ್ತಾ ಇದೀರಿ, ನೀವೇನಾದ್ರೂ ತಂದೆ ತಾಯಿಯ ಆಸ್ತಿ ಪಾಸ್ತಿಗಳನ್ನ ಹಚ್ಕೊಂಡಿದ್ರೆ ಆ ತಂದೆ ತಾಯಿಯರು ಮತ್ತೆ ಕೋರ್ಟ್ಗೆ ಹೋಗಿ ತಮ್ಮ ಆಸ್ತಿಯನ್ನ ಪಡೆಯಬಹುದಂತೆ. ಹೌದು, ಈಗ ನೀವು ನೋಡ್ಕೊಳ್ತೀರಿ, ನೀವು ನಮ್ಮನ್ನ ಒಂದು ಚೆನ್ನಾಗಿ ನೋಡ್ಕೊಳ್ತೀರಂತ ತಂದೆ ತಾಯಿಯರು ಏನ್ ಮಾಡಿರ್ತಾರೆ, ನಿಮ್ಮ ಹೆಸರಲ್ಲಿ ಆಸ್ತಿ ಪಾಸ್ತಿ ಹಚ್ಚಿರ್ತಾರೆ, ಕೊಟ್ಟಿರ್ತಾರೆ. ಆದ್ರೆ ನೀವೇನ್ ಮಾಡ್ತೀರಿ, ಆಸ್ತಿ ಪಾಸ್ತಿಯನ್ನ ಕೊಡೋವರೆಗೂ ಚೆನ್ನಾಗಿ ನೋಡ್ಕೊಂಡು ಅಥವಾ ಆಸ್ತಿ ಪಾಸ್ತಿಯನ್ನ ಹೇಗಾದ್ರೂ ಮಾಡಿ ನಿಮ್ಮ ಹೆಸರಲ್ಲೇ ಮಾಡ್ಕೊಂಡು ತದನಂತರ ಅವರಿಗೆ ಬೀದಿಗೆ ಬಿಡ್ತೀರಂತ ಹೇಳೋದಾದ್ರೆ ಇದು ಯಾವ ನ್ಯಾಯ? ಸೊ ಈ ಕಾರಣಕ್ಕಾಗಿ ಈ ಒಂದು ರೂಲ್ಸ್ ನ್ಯಾಯದ ಪರವಾಗಿ ರೂಲ್ಸ್ ಅನ್ನ ತಂದಿದ್ದಾರೆ. ಹೌದು ಸ್ನೇಹಿತರೆ, ಇದು ಒಂದು ಒಳ್ಳೆಯ ಸಮಾಚಾರನೆ ನಮ್ಮ ಪ್ರಕಾರ. ಇನ್ನು ಯಾರು ತಂದೆ ತಾಯಿಯರನ್ನ ಬೀದಿಗೆ ಬಿಟ್ಟಿರ್ತೀರಿ ಅವರ ಪ್ರಕಾರ ಇದು ಅನ್ಯಾಯ, ಇದು ರೂಲ್ಸ್ ಸರಿಯಾಗಿಲ್ಲ ಈ ರೀತಿ ಹೇಳಬಹುದು. ನನ್ನ ಪ್ರಕಾರ ಅಂತೂ ಇದು ಸರಿಯಾಗಿನೇ. ಇನ್ನು ನಿಮ್ಮ ಪ್ರಕಾರ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದ್ರೆ ಈ ರೂಲ್ಸ್ ಬಂದಿರೋದು ಒಳ್ಳೇದಾ ಕೆಟ್ಟದ್ದಾ ಅನ್ನುವಂಥದ್ದನ್ನ ಕೂಡ ತಿಳಿಸಿ. ಈ ರೂಲ್ಸ್ ಬಂದಿರೋದು ಒಳ್ಳೆದ್ರೆ ಹಾಗಾದ್ರೆ ಈ ಒಂದು ರೂಲ್ಸ್ ನ ಪ್ರಕಾರ ತಂದೆ ತಾಯಿಯರು ಬೀದಿಗೆ ಬರೋದು ತಪ್ಪತ್ತೆ. ಯಾಕಂದ್ರೆ ಈ ರೀತಿ ಬಹಳಷ್ಟು ಕಡೆ ನಡೀತಾ ಇರುವಂತಹ ಕಾರಣಕ್ಕಾಗಿ ಸರ್ಕಾರ ಈ ಒಂದು ಕ್ರಮವನ್ನ ಕೈಗೊಂಡು ಈ ರೀತಿ ರೂಲ್ಸ್ ಅನ್ನ ಹೊರಡಿಸಿದೆ. ಸೊ ಅವ್ರೇನಾದ್ರೂ ಕೋರ್ಟಿನ ಮೆಟ್ಟಿಲನ್ನ ಹತ್ತಿದ್ದೆ ಆದ್ರೆ ನಿಮಗೆ ಜೈಲು ಶಿಕ್ಷೆನೂ ಕೂಡ ಆಗುವಂತಹ ಸಾಧ್ಯತೆ, ಜೊತೆಗೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಕೂಡ ವಾಪಸ್ ಅವರಿಗೆ ಕೊಡುವಂತದ್ದು, ಈ ರೀತಿ ರೂಲ್ಸ್ ಇದೆ. ಸೊ ಹಾಗಾದ್ರೆ ಸ್ನೇಹಿತರೆ, ನಿಮ್ಮ ಒಂದು ಮನೆಯ ಪಕ್ಕದಲ್ಲಿ ಅಥವಾ ಏರಿಯಾದಲ್ಲಿ ಈ ರೀತಿ ಏನಾದ್ರೂ ಘಟನೆಗಳು ಸಂಭವಿಸಿದ್ರೆ ಅವರಿಗೂ ಕೂಡ ಇದರ ಬಗ್ಗೆ ತಿಳಿಸಿ. ಈ ಅಂಜಿಕೆಗಾದ್ರೂ ಸಹಿತ ಅವರು ತಂದೆ ತಾಯಿಯರನ್ನ ನೋಡ್ಕೊಳ್ತಾರ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ. ಯಾಕಂದ್ರೆ ತಂದೆ ತಾಯಿಯರ ಮೇಲೆ ಕರುಣೆನೇ ಇಲ್ಲ. ಆ ರೀತಿ ಈಗಿನ ಪ್ರಪಂಚ, ಈಗಿನ ಸಮಾಜ ಆಗ್ಬಿಟ್ಟಿದೆ. ತಂದೆ ತಾಯಿಯರನ್ನ ನೋಡ್ಕೊಳ್ಳೋರು ಇಲ್ಲ ಅಂತೇನಿಲ್ಲ, ನೋಡ್ಕೊಳ್ಳೋರು ಕೂಡ ಬಹಳಷ್ಟು ಜನ ಇದ್ದಾರೆ. ಇಲ್ಲಿ ಆಸ್ತಿ ಪಾಸ್ತಿ ಬರುವವರೆಗೂ ಕೂಡ ನೋಡ್ಕೊಂಡು ತದನಂತರ ಹೊರಹಾಕುವವರು ಕೂಡ ಇದ್ದಾರೆ. ಸೊ ಹೀಗಾಗಿ ಒಂದು ರೂಲ್ಸ್ ತಂದಿದ್ದಾರೆ, ಒಂದು ಬೆಟರ್ ರೂಲ್ಸ್ ಇದು. ಸೊ ನಿಮ್ಮ ಪ್ರಕಾರ ಇದು
ಸರಿನಾ ತಪ್ಪ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರ, ಇನ್ ಏನೇ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡೋದು, ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಕೊಡ್ತೀನಿ. ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರು ಸಹಿತ ಅಲ್ಲಿ ಮೆಸೇಜ್ ಮಾಡಿ, ಅಥವಾ ಇನ್ಯಾವುದೇ ಕ್ವಶನ್ಸ್ ಕೇಳೋದಿದ್ರು ಸಹಿತ ಮೆಸೇಜ್ ಮಾಡಿ.